ಫಿಫಾ ವಿಶ್ವಕಪ್ ಫುಟ್ಬಾಲ್ 2026 ಪಂದ್ಯಾವಳಿಯಲ್ಲಿ ಅಲ್ಜೀರಿಯಾ ಇದೇ ಮೊದಲ ಬಾರಿಗೆ ಪ್ರವೇಶ ಪಡೆದಿದ್ದ ಜೋರ್ಡಾನ್ ವಿರುದ್ಧ 2-1 ಗೆಲುವು ಸಾಧಿಸಿದೆ. ಸಾಂಟಾ ಕ್ಲಾರಾದಲ್ಲಿ ನಡೆದ ಜೆ ಗುಂಪಿನ ಪಂದ್ಯದಲ್ಲಿ ಅಲ್ಜೀರಿಯಾ ಜಯಗಳಿಸಿದೆ. ಮತ್ತೊಂದು ಪಂದ್ಯದಲ್ಲಿ ನಾರ್ವೆ ಸೆನೆಗಲ್ ವಿರುದ್ಧ 3-2 ಗೆಲುವು ದಾಖಲಿಸಿದೆ. ನ್ಯೂಯಾರ್ಕ್ನಲ್ಲಿ ನಡೆದ ಐ ಗುಂಪಿನ ಪಂದ್ಯಾವಳಿಯಲ್ಲಿಂದು ನಾರ್ವೆ ಅತ್ಯುತ್ತಮ ಆಟವನ್ನು ಪ್ರದರ್ಶಿಸಿ ಗೆಲುವು ತನ್ನದಾಗಿಸಿಕೊಂಡಿತು. ಇದಕ್ಕೂ ಮುನ್ನ ನಡೆದ ಜೆ ಗುಂಪಿನ ಪಂದ್ಯದಲ್ಲಿ ಅರ್ಜೆಂಟೈನಾ ಆಸ್ಟ್ರಿಯಾ ವಿರುದ್ಧ 2-0 ಗೋಲುಗಳ ಗೆಲುವು ಸಾಧಿಸಿದೆ. ಆ ಮೂಲಕ ಅರ್ಜೆಂಟೈನಾ 32ನೇ ಸುತ್ತಿನಲ್ಲಿ ಸ್ಥಾನ ಪಡೆದಿದೆ. ಅರ್ಜೆಂಟೈನಾದ ನಾಯಕ 38ನೇ ನಿಮಿಷದಲ್ಲಿ ಗೋಲು ಗಳಿಸುವ ಮೂಲಕ ಆಟ ಆರಂಭಿಸಿ ಮತ್ತೊಂದು ಗೋಲನ್ನು ಸಂಪಾದಿಸಿದರು. ಇದರಿಂದಾಗಿ ಮೆಸ್ಸಿ ಫಿಫಾ ವಿಶ್ವಕಪ್ನಲ್ಲಿ ಈವರೆಗೆ 18 ಗೋಲುಗಳನ್ನು ಗಳಿಸಿ ಜರ್ಮನಿಯ ಮಿರೋಸ್ಲಾವ್ ಕ್ಲೋಸ್ ಅವರ ಹೆಸರಿನಲ್ಲಿದ್ದ 16 ಗೋಲುಗಳ ದಾಖಲೆಯನ್ನು ಹಿಂದಿಕ್ಕಿ ಹೊಸ ಇತಿಹಾಸ ನಿರ್ಮಿಸಿದರು. ಫ್ರಾನ್ಸ್ ಮತ್ತು ಇರಾಕ್ ನಡುವಿನ ಮತ್ತೊಂದು ಪಂದ್ಯದಲ್ಲಿ ಫ್ರಾನ್ಸ್ 3-0 ಜಯಗಳಿಸಿದೆ. ಈ ಗೆಲುವಿನಿಂದಾಗಿ ಫ್ರಾನ್ಸ್ನ ನಾಕೌಟ್ ಹಂತದ ಹಾದಿ ಸುಗಮವಾಗಿದೆ.